ಕಾಂಗ್ರೆಸ್ ನಾಯಕರು ಇದಕ್ಕೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರಾಜಯ ಘೋಷ. ನಾಸಿರ್ ಹುಸೇನ್ ಬೆಂಬಲಿಗರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿರುವಂತಹದ್ದು. ಕೇವಲ ಅಸಮಾಧಾನ ಸಾಲದು, ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಅವರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಿದೆ. ಇನ್ನೊಂದು ಕೆಟ್ಟ ಒಂದು ಘಟನೆ ನಡೆದಿದೆ. ಇವತ್ತು ಗೆಲುವಿನ ಆಚರಣೆ ಸಂಭ್ರಮದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನು ಕೂಗಿದ್ದಾರೆ ಸರ್. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಳ್ತೇನೆ. ನಾನು ಕೌಂಟಿಂಗ್ ಅಲ್ಲಿ ಇದೆ, ನನಗೆ ಗೊತ್ತಾಗಿಲ್ಲ. ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಮಾತಾಡ್ತೇನೆ. ನಾನು ಯಾರೇ ಆಗ್ಲಿ ಕೂಗಬಾರ್ದು, ಕೂಗೋದಂತ ನಿಲ್ಲಿಸಿ ನಾವು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಮಾತಾಡೋಣ. ಅದೆಲ್ಲ ನಾನು ಸರಿ ಅಂತ ಹೇಳಲ್ಲ. ಕೂಗಿದ್ರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಿಜಯೋತ್ಸವನ ಆಚರಣೆ ಮಾಡುವ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ 2 ಬಾರಿ ಕೂಗ್ತಾರೆ. ನನ್ನ ಗಮನಕ್ಕೆ ಬಂದಿಲ್ಲ. ಆದರೆ ಯಾರೇ ಆಗಿರಲಿ ಈ ರೀತಿ ಏನಾರ ಕೂಗಿತ್ತು ಅಂದರೆ ನಿಜವಾಗ್ಲೂ ಅದು ತಪ್ಪು. ಅದನ್ನು ನಾವು ವಿರೋಧ ಮಾಡ್ತೀವಿ, ಖಂಡಿಸ್ತೀವಿ. ಅದು ಯಾವ ರೀತಿ ಆಗಿದೆ ಏನು ಅನ್ನೋದು ನಾವು ಸಹ ಸ್ವಲ್ಪ ಪರಿಶೀಲನೆ ಮಾಡಿ ಆಮೇಲೆ ನಿಮ್ಗಳ ಮುಂದೆ ನಾವು ಮುಂದಿನ ಕಾರ್ಯಕರ್ತರಾಗಿದ್ರೆ ಅಲ್ಲ, ಈಗ ಕಾರ್ಯಕರ್ತರ ಬೇರೆ ಯಾರು ಬಂದಿದ್ದಾರ ಏನು ಅಂತ ಸ್ವಲ್ಪ ವೆರಿಫಿಕೇಷನ್ ಆಗೋದು ಭಾಳ ಇಂಪಾರ್ಟೆಂಟ್ ಇದೆ. ಬೇರೆ ಯಾರೋ ಸೋತಿದ್ದಕ್ಕೆ ಏನಾರ ಮಾಡಿದಾರಾ ಏನು, ಯಾರು ವ್ಯಕ್ತಿ, ಅವ್ರು ಐಡೆಂಟಿಫೈ ಆಗಬೇಕು. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಪಕ್ಷಕ್ಕೆ ಮುಜುಗರ ತರಬೇಕು ಅಂದರೆ ನಾನು ಏನು ಬೇಕಾದ್ರೆ ಕೂಗನ್ನು ಹಾಕ್ಬೋದು. ಆದರೆ ಯಾರು ಹಾಕಿದಾರೋ ಅವ್ರನ್ನ ಮೊದಲು ನಾವು